ವೆಲ್ಕಮ್ ಟು MN Academy 26 ಯೂಟ್ಯೂಬ್ ಚಾನಲ್. 2025ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಹೆಸರಿರುವ ಸ್ನಾತಕೋತ್ತರ ಪದವಿಯನ್ನು ಪ್ರಸ್ತುತ ಅಭ್ಯಾಸ ಮಾಡುತ್ತಿರುವಂತಹ ಅಂದ್ರೆ ಪರ್ಸುವಿಂಗ್ PG ಡಿಗ್ರಿ ಪರಿಶಿಷ್ಟ ಜಾತಿ ಪ್ರವರ್ಗದ ಅಭ್ಯರ್ಥಿಗಳು ನೀವು ಕ್ಲೈಮ್ ಮಾಡಿದಂತೆ SCಲಿ ಬರ್ತಕ್ಕಂತಹ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಇದರಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಹಾರ್ಡಿ ನಂಬರ್ ಹೊಂದಿರುವ ಜಾತಿ ಪ್ರಮಾಣ ಪತ್ರವನ್ನು ಅನುಬಂಧ 1ರಲ್ಲಿ ತಿಳಿಸಿರುವಂತೆ ಅಂತ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಟೇಬಲ್ ಅಲ್ಲಿ ತಿಳಿಸಿರುವಂತೆ ಈ ಒಂದು ದಿನಾಂಕದೊಳಗೆ ನೀವು ಅಭ್ಯರ್ಥಿಗಳು ಹಾಜರಾಗಬೇಕಾಗುತ್ತೆ. ಅದಕ್ಕೂ ಮುಂಚೆ ಇದರಲ್ಲಿ ಏನೆಲ್ಲ ಡೀಟೇಲ್ಸ್ ಹೇಳಿದರೆ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವ ಈಗ ಪರ್ಸುವಿಂಗ್ PG ಡಿಗ್ರಿ ಇದ್ದು ಕ್ಯಾಟಗರಿ GM ST ಕ್ಯಾಟಗರಿ 1 2A 2B 3A ಮತ್ತು 3B ಪ್ರವರ್ಗದ ಮೀಸಲಾತಿಯಡಿಯಲ್ಲಿರತಕ್ಕಂತಹ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸದರಿ ದಿನಾಂಕಗಳಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಹಾಜರಾಗುವಂತಿಲ್ಲ. ಓಕೆ, ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇದೇ ಮೊದಲನೇ ಬಾರಿಗೆ ಹೊಸದಾಗಿ ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ಹಾಗೆ ಮಾಹಿತಿಗೆ ಬರೋಣ ಸ್ನೇಹಿತರೆ. ನೋಡಿ, ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಿಕೊಂಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆಗೆ ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದು ನಿಮ್ಮ ಮಾಸ್ಟರ್ ಡಿಗ್ರಿ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡ ನಂತರ ನಿಮ್ಮ ಒಂದು ಅಂತಿಮ ಅಂಕಪಟ್ಟಿಯನ್ನ ಮೀನ್ಸ್ ಫೈನಲ್ ಮಾರ್ಕ್ಸ್ ಕಾರ್ಡ್ಸ್ ಇದು ಪ್ರಾಧಿಕಾರವು ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಸಲ್ಲಿಸಿ ಕೆಸೆಟ್ 2025ರ ಪ್ರಮಾಣ ಪತ್ರವನ್ನ ನೀವು ಪಡೆಯಬಹುದು ಅಂತ ಈಗಲೇ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ಇದನ್ನ ಗಮನಿಸಬೇಕಾಗುತ್ತೆ. ನೋಡಿ, ಅನುಬಂಧ 1ರಲ್ಲಿ ತಿಳಿಸಿರುವಂತೆ ವಿಷಯವಾರು ವೇಳಾಪಟ್ಟಿಯನ್ನ ಪ್ರಕಟಿಸಲಾಗಿದ್ದು ಸದರಿ ದಿನಾಂಕಗಳಂದು ಮೂಲ ದಾಖಲೆಗಳ ಪರಿಶೀಲನೆಗೆ ನೀವು ಹಾಜರಾಗದೇ ಇರುವಂತಹ ಅಭ್ಯರ್ಥಿಗಳನ್ನ ಅನರ್ಹರೆಂದು ಪರಿಗಣಿಸಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಿಂದ ನಿಮ್ಮನ್ನ ಕ್ಯಾನ್ಸಲ್ ಮಾಡ್ತಾರೆ, ಅಂದ್ರೆ ಕೈ ಬಿಡಲಾಗುವುದು ಅಂತ ಹೇಳಿದ್ದಾರೆ. ಹಾಗೆ 2ರಲ್ಲಿ ಇರುವಂತೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ, ಅಬ್ಸೆಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತೊಮ್ಮೆ ನಿಮಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ 3rd ಒನ್ನಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ A B C ಈ ಒಂದು ಪ್ರವರ್ಗವಾರು ಇರ್ತಕ್ಕಂತಹ ಅಭ್ಯರ್ಥಿಗಳು, ಒಳ ಮೀಸಲಾತಿಯಡಿಯಲ್ಲಿರ್ತಕ್ಕಂತಹ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾರ್ಡಿ ಕಾರ್ಡ್ ನಂಬರ್ ಅನ್ನ ನೀವು ಹೊಸದಾಗಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಂತ ಹೇಳಿದ್ದಾರೆ. ಅಂದ್ರೆ ನೀವು SCಯಲ್ಲಿ ಬರ್ತಕ್ಕಂಥ ಒಳ ಮೀಸಲಾತಿಯನ್ನ ನೀವು ತಪ್ಪಾಗಿ ಕ್ಲೈಮ್ ಮಾಡಿದಿರುವುದಾಗಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಸರಿಪಡಿಸಲು ಈಗ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಸದರಿ ದಿನಾಂಕಗಳಂದು ನೀವು ಹಾಜರಾಗುವಂತಿಲ್ಲ. ಓಕೆನಾ? ಇದಷ್ಟು ಅಭ್ಯರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಕ್ಲಿಯರ್ ಕಟ್ ಆಗಿ KU ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮ್ ಟೇಬಲ್ ಅನ್ನ ನೋಡ್ತಾ ಹೋಗೋಣ. ಓನ್ಲಿ ಫಾರ್ SCಯಲ್ಲಿ ಬರ್ತಕ್ಕಂತಹ ಪ್ರವರ್ಗವಾರು A, ಪ್ರವರ್ಗ B, ಪ್ರವರ್ಗ C ಇದರಲ್ಲಿ ಕೆಸೆಟ್ 2025ರ PG ಪರ್ಸುವಿಂಗ್ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಟೇಬಲ್ ಇದು. ಓಕೆನಾ? ಮೊದಲು ಡೇಟ್ ಅನ್ನು ಅಬ್ಸರ್ವ್ ಮಾಡಿ. 22 ಡಿಸೆಂಬರ್ 2025ರಂದು ಮಾರ್ನಿಂಗ್ ಸೆಷನ್ ಅಲ್ಲಿ ನಡತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಬ್ಜೆಕ್ಟು ಕನ್ನಡ, ಕಾಮರ್ಸ್, ಇಂಗ್ಲಿಷ್ ಸೀರಿಯಲ್ ನಂಬರ್ ಇರತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಇದ್ರ ವೈಸ್ ನಿಮಗೆ ವೆರಿಫಿಕೇಶನ್ ನಡೆಯುತ್ತೆ. ಓಕೆನಾ? ನೆಕ್ಸ್ಟ್ ಆಫ್ಟರ್ನೂನ್ ಸೆಷನ್ ಅಲ್ಲಿ ನಡತಕ್ಕಂತಹ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಇದು ಆಫ್ಟರ್ನೂನ್ 2:30 to 4:30ಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಹಾಗೆ 23 ಡಿಸೆಂಬರ್ 2025ರಂದು ಬೆಳಿಗ್ಗೆ 9:30 to 1:30ಗೆ ನಡೆಯುವಂತಹ ಸಬ್ಜೆಕ್ಟು ಹಿಸ್ಟ್ರಿ, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಎಕನಾಮಿಕ್ಸ್ ಅಂಡ್ ಎಜುಕೇಶನ್ ಇದಿಷ್ಟು ಮಾರ್ನಿಂಗ್ ಸೆಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಹಾಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಾಂಸ್ಕ್ರಿಟ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ ಇದು ಆಫ್ಟರ್ನೂನ್ ಸೆಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ನೋಡಿ, 24 ಡಿಸೆಂಬರ್ 2025ರಂದು ಫಿಸಿಕಲ್ ಎಜುಕೇಶನ್, ಫಿಸಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್ ಇದು ಮಾರ್ನಿಂಗ್ ಸೆಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಹಾಗೆ ಆಫ್ಟರ್ನೂನ್ ಸೆಷನ್ಗೆ ಬರೋದಾದ್ರೆ ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕಲ್ ಸೈನ್ಸ್, ಅರ್ತ್ ಸೈನ್ಸಸ್, ಹ್ಯೂಮನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಇದು ನಿಮಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ನೀವು ಡೇಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಸಮಯನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನ ಹೇಳಿದ್ದಾರೆ KU ಅವರು. 21 ನವೆಂಬರ್ 2025ರಂದು ಪ್ರಕಟಿಸಲಾದ ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡಿದ್ದಲ್ಲಿ ಮಾತ್ರ, ಅಂದ್ರೆ ನೋಡಿ ಅವರು ಏನ್ ಹೇಳಿದ್ದಾರೆ ಈ ಒಂದು ಡೇಟ್ ಅನ್ನು ಅಬ್ಸರ್ವ್ ಮಾಡಿ. 29 ನವೆಂಬರ್ 2025ರಿಂದ ಹಿಡಿದು 12 ಡಿಸೆಂಬರ್ 2025ರವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಅಟೆಂಡ್ ಆಗ್ಲಿಕ್ಕೆ ತಿಳಿಸಿದ್ರು. ಈ ಒಂದು ಡೇಟು ಅಷ್ಟೇ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆನಾ? ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಇದನ್ನೊಂದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ತಿಳಿಯುತ್ತೆ. ನೋಡಿ, ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿರುವ ಸ್ನಾತಕೋತ್ತರ ಪದವಿಯು
ಪೂರ್ಣಗೊಂಡಿರುವ ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಒಳ ಮೀಸಲಾತಿ ಅಡಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಇದರಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ತಹಸೀಲ್ದಾರರಿಂದ RD ಸಂಖ್ಯೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ RD ನಂಬರ್ ಇರುತ್ತೆ, ಅದನ್ನ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನ ಪಡೆದು ನಿಮಗೆ ತಿಳಿಸಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಗಮನದಲ್ಲಿಟ್ಕೊಂಡು ಆ ದಿನದಂದು ನೀವು ಕಡ್ಡಾಯವಾಗಿ ನಿಮ್ಮ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಅಟೆಂಡ್ ಆಗಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡ ನಂತರ ನೀವು ಸ್ನಾತಕೋತ್ತರ ಪದವಿಯ ಅಂತಿಮ ಅಂಕಪಟ್ಟಿಯನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಿ ಕೆಸೆಟ್ 2025 ಪ್ರಮಾಣ ಪತ್ರವನ್ನ ಪಡೆಯಬಹುದಾಗಿರುತ್ತದೆ ಎಂಬ ಮಾಹಿತಿಯನ್ನ ಕೆಎ ಅವರು ಈ ಮೂಲಕ ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ತಿಳಿಸಿರುವಂತಹ ಈ ಒಂದು ಸೂಚನೆಗಳನ್ನ ನೋಡೋದಾದ್ರೆ, ಈಗ ಪ್ರೆಸೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ಡೇಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಆ ಒಂದು ಡೇಟ್ ಅಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರಗಳ ಒಂದು ಪರಿಶೀಲನೆಗೆ ನೀವು ಹಾಜರಾಗದೇ ಇರುವ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಇದರಲ್ಲಿ ಮೀಸಲಾತಿ ಅಡಿಯಲ್ಲಿ ಅಭ್ಯರ್ಥಿಗಳು ಅನರ್ಹರೆಂದು ಪರಿಗಣಿಸಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಿಂದ ನಿಮ್ಮನ್ನ ಕ್ಯಾನ್ಸಲ್ ಮಾಡ್ತಾರೆ, ಅಂದ್ರೆ ಕೈ ಬಿಡಲಾಗುವುದು ಅಂತ ಹೇಳಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ಇದರಲ್ಲಿ ತಿಳಿಸಿರುವಂತಹ ದಿನಾಂಕದಂದೇ ನಿಮಗೆ ಕೆಎಯವರು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಹೇಳಿದರೆ ಅದನ್ನೆಲ್ಲವನ್ನ ನೀವು ಈ ಒಂದು ಡೇಟ್ ಅಲ್ಲಿ ತಿಳಿಸಿರುವಂತಹ ಅಭ್ಯರ್ಥಿಗಳು ಸಬ್ಜೆಕ್ಟ್ ವೈಸ್ ದಿನಾಂಕವನ್ನ ನೋಡ್ಕೊಂಡು ಹೋಗಿ ಹಾಜರಾಗಿ ಅಂತ ಹೇಳ್ತಾ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾಹಿನಿಯನ್ನು ಫಾಲೋ ಮಾಡಿ.